ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಸಂವಾದ ಕಾರ್ಯಕ್ರಮ ಟ್ರಿಬಲ್ ಬಿ ಬೆಂಗಳೂರು ಬುಲ್ಸ್ ಬಾಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಕಬಡ್ಡಿ ಒಂದು ಉಸಿರನ್ನ ಬಿಗಿ ಹಿಡಿದು ಆಡುವಂತಹ ಆಟ. ಅದರಲ್ಲೂ ಕೂಡ ಭಾರತ ದೇಶದ ಇತಿಹಾಸದಲ್ಲಿ ಕಬಡ್ಡಿಗೆ ಒಂದು ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆ. ಅದೇ ರೀತಿಯಾಗಿ ಇಂದಿನ ಆಧುನಿಕ ಯುಗದಲ್ಲಿ ಪ್ರೋ ಕಬಡ್ಡಿ ಆರಂಭವಾದ ದಿನದಿಂದ ಇವತ್ತಿಗೂ ಕೂಡ ಕಬಡ್ಡಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಮುಂದುವರೆದುಕೊಂಡು ಬಂದಿದೆ. ಅಖಾಡದಲ್ಲಿ ಉಸಿರನ್ನ ಬಿಗಿ ಹಿಡಿದು ತೊಡೆ ತಟ್ಟಿದಂತಹ ಸಮಯದಲ್ಲಿ ಒಬ್ಬ ಆಟಗಾರನ ಚಾಕಚಕ್ಯತೆ ಎಷ್ಟು ಮುಖ್ಯವಾಗುತ್ತೋ ಅದೇ ರೀತಿಯಾಗಿ ಹಿಂದುಗಡೆ ನಿಂತು ಬಲ ತುಂಬಿದಂತಹ ಗುರುವಿನ ಚಾಣಾಕ್ಷತನವೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಪ್ರೋ ಕಬಡ್ಡಿಯ ಇತಿಹಾಸದಲ್ಲಿ ಕನ್ನಡಿಗರಿಗೆ ಬೆಂಗಳೂರು ಬುಲ್ಸ್ ಅಂದ್ರೆ ಒಂದು ವಿಶೇಷವಾದಂತಹ ಪ್ರೀತಿ. ಈ ಬಾರಿ ಬೆಂಗಳೂರು ಬುಲ್ಸ್ನ ರೂವಾರಿಯಾಗಿ ಹಾಗೆಯೇ ಕೋಚ್ ಆಗಿ ನಮ್ಮ ಕನ್ನಡಿಗರಿಗೆ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಮಾತನಾಡೋಕಿದ್ದಾರೆ. ಈ ಟ್ರಿಬಲ್ ಬಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕಬಡ್ಡಿಯ ವಿಧಿವಿಧಾನಗಳಾಗಿರ್ಬೋದು, ಹಾಗೆ ಬೆಂಗಳೂರು ಬುಲ್ಸ್ನ ಈ ವರ್ಷದ ಯಾವ ರೀತಿಯಾದಂತಹ ತಯಾರಿಗಳಿದ್ದಾವೆ ಎಲ್ಲವನ್ನೂ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕೋಚ್ ಆಗಿರುವಂತಹ BC ರಮೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗೆ ಅನಿಸ್ತಾ ಇದೆ? ಒಬ್ಬ ಕನ್ನಡಿಗ ಬೆಂಗಳೂರು ಬುಲ್ಸ್ ನ ಕೋಚ್ ಆಗ್ಬೇಕು ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಕೂಡ ಧ್ವನಿಗಳು ಕೇಳಿ ಬರ್ತಾ ಇತ್ತು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹಾಗೆ ಆಟಗಾರರಾಗಿರ್ಬೋದು, ನೋಡುಗರಾಗಿರ್ಬೋದು, ಎಲ್ಲರ ಕಡೆಯಿಂದಲೂ ಕೂಡ ಒಬ್ಬ ಕನ್ನಡಿಗ ಬೆಂಗಳೂರು ಬುಲ್ಸ್ ನ ಕೋಚ್ ಆಗ್ಬೇಕು ಅನ್ನುವಂತ ಒಂದು ಆಸೆ ಕೇಳಿ ಬರ್ತಾ ಇತ್ತು. ಅದರಂತೆ ಕೂಡ ನೀವು ಈ ಬಾರಿ ಇಂದಿನ 6ನೇ ಸೀಸನ್ ಅಲ್ಲೂ ಕೂಡ ಕೋಚ್ ಆಗಿ ಆಯ್ಕೆ ಆಗಿದ್ರಿ. ಅಲ್ಲೂ ಕೂಡ ಬೆಂಗಳೂರು ಬುಲ್ಸ್ ನ ಗೆಲ್ಲಿಸುವಂತಹ ಕೆಲಸವನ್ನ ಮಾಡಿದ್ರಿ. ಈ ಬಾರಿ 12ನೇ ಸೀಸನ್ ಡಬಲ್ ಧಮಾಕದ ರೀತಿಯಲ್ಲಿ ಏನನ್ನ ನಿರೀಕ್ಷೆಯನ್ನ ಮಾಡಬಹುದು, ಹಾಗೆ ಏನ್ ಅನಿಸ್ತಾ ಇದೆ ಸರ್ ಇವಾಗ? ಈಗ ಫ್ಯಾನ್ಸ್ ಮತ್ತು ತುಂಬ ಜನನೇ ಬೆಂಗಳೂರು ಬುಲ್ಸ್ ಬಗ್ಗೆ ತುಂಬಾ ಆಸಕ್ತಿ ಇದೆ ಎಲ್ಲರಿಗೂ. ಬೆಂಗಳೂರು ಬುಲ್ಸ್ ಮ್ಯಾಚಸ್ಗಳನ್ನ ತುಂಬಾ ನೋಡ್ತಾರೆ, ಖುಷಿ ಪಡುವಂಥ ದಿನ ಇದೆ. ಅವರೆಲ್ಲರೂ ಈ ಸಲ ರಮೇಶ್ ಅವರು ಕೋಚ್ ಆಗಿ ಬೇಕು ನಮಗೆ ಅಂತ ಅವರೆಲ್ಲರ ಇಚ್ಛೆಯಿಂದ ತುಂಬಾ ಡಿಮ್ಯಾಂಡ್ ಮಾಡಿಕೊಂಡೇ ಬಂದಿದ್ದಾರೆ ಹಿಂದೆಯಿಂದ. ಬೆಂಗಳೂರು ಬುಲ್ಸ್ ತಂಡದ ಓನರ್ಗಾಗಲಿ CEO ಎಲ್ಲ. ಇವತ್ತಿನ ದಿನ ಆ CEO ಕೀರ್ತಿ ಮೇಡಮ್ ಈ ಸಲ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಸಾರಿ ನೀವೇ ಬರಬೇಕು ಕೋಚಾಗಿ ಅಂತೇಳಿ ನನಗೊಂದು ಅವಕಾಶನ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಅವಕಾಶನೇ. ಬಟ್ ನಮ್ಮದೇನಪ್ಪ ಅಂದರೆ ನಮಗೂ ಒಂದು ಆಸೆ ಇರುತ್ತಲ್ಲ, ಈ ಬೆಂಗಳೂರು ಬುಲ್ಸ್ ಅನ್ನೋವಂಥ ಕಬಡ್ಡಿ ಏನಿದೆ ನೇಮ್, ಇದು ಬೆಂಗಳೂರಿನ ಆಟಗಾರರು, ಕರ್ನಾಟಕ ಆಟಗಾರರು ಸ್ವಲ್ಪ ಇದರೊಳಗಡೆ ಇರಬೇಕು. ಮತ್ತು ಸೌತ್ ಇಂಡಿಯಾದಿಂದ ಇರೋಂಥ ಒಳ್ಳೆ ಪ್ರತಿಭಾನ್ವಿತ ಆಟಗಾರರು ಬೇಕು. ಈ ತಂಡ ಬಲಿಷ್ಠವಾಗಿರಬೇಕು. ಯಾಕಂದರೆ ಪ್ರೋ ಕಬಡ್ಡಿ ಯಾವಾಗಿಂದ ಇದು ಇಂಟ್ರೊಡ್ಯೂಸ್ ಆಯಿತು ಆವಾಗಿಂದನೂ ತುಂಬಾ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇದಕ್ಕೆ ಕಬಡ್ಡಿಗೆ ಬೇಕಾದಂಥ ಸ್ಥಾನಮಾನ ಮಾನ್ಯತೆಗಳನ್ನ ಈ ಒಂದು ಮುಖಾಂತರ, ಪ್ರೋ ಕಬಡ್ಡಿ ಮುಖಾಂತರ, ಬೆಂಗಳೂರು ಮುಖಾಂತರ ಎಂಕರೇಜ್ ಮಾಡ್ತಾರೆ. ಕಬಡ್ಡಿ ಎಲ್ಲೋ ಒಂದು ರೀತಿ ನೋಡಿದಾಗ ಕಬಡ್ಡಿಗೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಸಿಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಕಬಡ್ಡಿ ಅಂದರೆ ಅಷ್ಟು ಒಂದು ರೆಸ್ಪೆಕ್ಟ್ ಇರಲಿಲ್ಲ. ಗೇಮ್ ಕಬಡ್ಡಿ ಆಡ್ತಾರೆಲ್ಲ ರೈತರು ಮಕ್ಕಳು, ಅದು ಇದು ಅನ್ನೋದಿತ್ತು. ಈಗ ಇದು ಪ್ರೋ ಕಬಡ್ಡಿ ಬಂದಾಗ ಇದು ತುಂಬಾ ಒಂದು ಚೆಂದ ಕಾಣುತ್ತೆ ಎಲ್ಲರಿಗೂ ನೋಡಲಿಕ್ಕೆ. ಬ್ಯೂಟಿಫುಲ್ ಗೇಮ್ ಅಪ್ಪ ಇದು, ಇಂಥ ಒಂದು ಕ್ರೀಡೆ ಒಂದು IPL ರೀತಿಯಲ್ಲಿ ಕಬಡ್ಡಿ ಬಂತಲ್ಲ, ನಮ್ಮ ದೇಶೀಯ ಕ್ರೀಡೆ, ಈ ಕ್ರೀಡೆ ಬೆಳಿಬೇಕು, ತುಂಬ ಒಳ್ಳೆ ಕ್ರೀಡೆ. ಬರೀ 40 ನಿಮಿಷದಲ್ಲಿ ಎಲ್ಲ ರಿಸಲ್ಟ್ ಬರುತ್ತಿದ್ದು. ಇದರಲ್ಲಿ ಬರೀ ಶಕ್ತಿ ಅಷ್ಟೇ ಅಲ್ಲ, ಯುಕ್ತಿನೂ ಇರಬೇಕು ಈ ಕ್ರೀಡೆಯಲ್ಲಿ. ಭಾಳ ಎಷ್ಟು ಟೀಮ್ ವರ್ಕ್ ನಡೆಯುತ್ತೆ, ಎಷ್ಟು ಜೋರಾಗಿ ಟೀಮ್ ಪ್ಲೇಯರ್ಸ್ಗಳು ಸೆಣಸಾಡ್ತಾರೆ. ಇದೆಲ್ಲ ಖುಷಿ ಎಲ್ಲರಿಗೂ ಇತ್ತು. ಮತ್ತು ಈ ಟೀಮ್ ಬಗ್ಗೆ ತುಂಬಾ ಕಾಳಜಿ ಇತ್ತು. ಈ ಸಲ ನನಗೆ ಈ ಒಂದು ಅವಕಾಶ ಕಾಳಜಿ ಜೊತೆಗೆ ಸರ್, ಈಗ ಕಳೆದ ಸೀಸನ್ ಅಲ್ಲಿ 12ನೇ ಸ್ಥಾನದಲ್ಲಿದ್ದಂತಹ ತಂಡ ಬೆಂಗಳೂರು ಬುಲ್ಸ್ ಮುಂಚೆ ಒಂದು ಬಾರಿ ಕಪ್ಪನ್ನು ಗೆದ್ದಿರಬಹುದು, ಆದರೆ 12ನೇ ಸ್ಥಾನಕ್ಕೆ ಕಳೆದ ಬಾರಿಗೆ ಸೀಮಿತವಾಗಿರುವಂಥದ್ದು. ಇದನ್ನ ಎತ್ತಬೇಕು ಅಂತಂದ್ರೆ ನಿಮ್ಮಲ್ಲಿರುವಂತಹ ಚಾಲೆಂಜಸ್ಗಳು ಏನು ಸರ್ ಇವಾಗ? ಇದು 12ನೇ ಪೊಸಿಷನಲ್ಲಂತೂ ಖಂಡಿತ ಇದೆ. ಬಟ್ ನಮ್ಮ ನಿರೀಕ್ಷಕರು, ಅಭಿಮಾನಿಗಳು ಈ ಒಂದು ಫಸ್ಟ್ ಪ್ಲೇಸ್ಗೆ ಬರಬೇಕು ಅನ್ನೋಂಥ ಆಸೆಗಳು ಇದೆ. ಬಟ್ ಈ 12ನೇ ತಂಡದಲ್ಲಿರೋಂಥ ತಂಡನ ನಾವು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇದನ್ನು ಪ್ಯಾಚಪ್ ಮಾಡಬೇಕು ಅನ್ನೋದು, ಅಂದರೆ ಎಂತೆಂಥ ಆಟಗಾರರನ್ನ ನಾವು ಕರ್ತರಬೇಕು.